ಜೀವನ ವಿಚಾರ ಒಬ್ರು ನಿಂತವ್ರ, ಆಸ್ತಿ ವಿಚಾರ ಒಬ್ರು ನಿಂತ, 4 ಜನ ನಿಂತವ್ರ. ಫಸ್ಟ್ ಸಂತಾನ ಫಲ ಯಾರಕ್ಕೋ ಆಗ್ಬೇಕಂತ ನಿಂತವ್ರ, ಅವ್ರ ನಿಂತ್ಕೊಂಬ ನೀನು. ಮಗಂದು ಗೌರ್ಮೆಂಟ್ ಕೆಲ್ಸ ಒಬ್ರು ನಿಂತವ್ರಮ್ಮ, ಅವ್ರು ಎಲ್ಲಿ ನಿಂತವ್ರ ಅಲ್ಲ ನಿಂತ್ಕೊಮ್ಮ. ಏನಪ್ಪಾ ನೀವು ನಿಜನ ಗೌರ್ಮೆಂಟ್ ಕೆಲಸ ತಿಳ್ಕೊಂಡ್ರದ? ನಿಜ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭಕ್ತರಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 35 ಕಿಲೋಮೀಟರ್ ಸಮೀಪದಲ್ಲಿದೆ. ಜೀವನ ವಿಚಾರ ಒಬ್ರು ನಿಂತವ್ರ, ಆಸ್ತಿ ವಿಚಾರ ಒಬ್ರು ನಿಂತ, 4 ಜನ ನಿಂತವ್ರ. ಫಸ್ಟ್ ಸಂತಾನ ಫಲ ಯಾರಕ್ಕೋ ಆಗ್ಬೇಕಂತ ನಿಂತವ್ರ, ಅವ್ರ ನಿಂತ್ಕೊಂಬ ನೀನು. ಶಕ್ತಿ ಬಗ್ಗೆ ಅದೊಂದು ತಾಯಿ ನೀವು ನೋಡ್ತಾ ಇದ್ರಿ, ನೀವು ಇಲ್ಲಿ ಎತ್ಕೊಂಡಿದ್ದೀರಿ, ನಾವೊಂದು ಪೂಜೆ ಅಂತ ಮಾಡಿದ್ರಿ, ನೀವು ಶೂಟ್ ಮಾಡಿದ್ರಿ, ಪೂಜೆ ಮಾಡಿದಿರಿ. ಆ ತಾಯಿಗೆ ಒಂದು ಶಕ್ತಿ ಅನ್ನೋದು ಬರೋಂಥದ್ದು ಅದೊಂದು ಅಗೋಚರ ಶಕ್ತಿ ಸರ್. ಅದು ಅಗೋಚರ ಶಕ್ತಿ ಅಂತೀರಿ. ಇವಾಗ ಕೆಲವೊಂದು ಜನ ಇದೇ ಥರ ವಿಗ್ರಹಗಳು ತುಂಬ ದೇವಸ್ಥಾನಗಳ ಹತ್ರ ಮಾಡಿರ್ಬೋದು, ಎಲ್ಲ ಕಡೆ ಮಾಡಿದ್ದಾರೆ. ಅದಕ್ಕೆ ಶಕ್ತಿ ಹೆಂಗೆ ಬರ್ತೈತೆ, ನಾವು ಕೇಳೋಂಥ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಡ್ತದೆ, ಅದು ಕೇಳೋಂಥ ಪ್ರಶ್ನೆಗಳಿಗೆ ಹೆಂಗೆ ಉತ್ತರ ಕೊಟ್ಟು ಯಾವ ಥರ ಪರಿಹಾರಗಳು ಕೊಡ್ತದೆ ನೀವು ಕೇಳ್ತಾ ಇರೋಂಥದ್ದು ಅಲ್ಲ ಸರ್. ಆ ತಾಯಿಗೆ ಪವರ್ ಕೊಡೋಂಥದ್ದು ನಮ್ದೇನಿಲ್ಲ ಸರ್. ಅದೇನಂದರೆ ಒಂದು ಅಗೋಚರ ಶಕ್ತಿ ಅನ್ನೋದು ಇರುತ್ತೆ ತಾಯಿಗೆ. ಅದನ್ನು ಎಳ್ಕೊಳೋಂಥ ಶಕ್ತಿ ತಾಯಿಯಲ್ಲಿ ಇರುತ್ತೆ. ನಮ್ದೇನು ಪ್ರಶ್ನೆ ಕೇಳ್ತಿರೋ ಆ ಪ್ರಶ್ನೆಗೆ ಅದು ಉತ್ತರ ಕೊಡುತ್ತೆ ಸರ್. ಸರ್ ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ನನಗೇನು ಹೇಳೋಕ್ಕೆ ಹೋಗಬೇಡಿ ನೀವು, ಸರಿನಾ? ಇಲ್ಲಿ ಯಾರಾದರೂ ಏನು ತೊಂದರೆಗಳಿಗೆ ಬಂದಿದ್ದಾರೆ ಒಂದು 4 ಜನ ನೀವೇ ಆರಿಸಿ, ನನಗೇನು ಹೇಳೋಕ್ಕೆ ಹೋಗ್ಬೇಡ್ರಿ, ಅಲ್ಲಿ ಎತ್ಕೊಂಡಿರೋಕೆ ಯಾರು ಹೇಳ್ಬೇಡ್ರಿ. ಇಲ್ಲಿ ಯಾರು ಏನು ತೊಂದರೆಗೆ ಬಂದಿದ್ದಾರೋ ಅವ್ರೊಂದು 4 ಜನ ನೀವೇ ಆರಿಸ್ಬಿಟ್ಟು ಅವ್ರನ್ನ ನಿಮ್ಮ ಗುಂಪಲ್ಲೇ ನಿಲ್ಲಿಸಿ ನಾನು ತಾಯಿನ ಪ್ರಶ್ನೆಗೆ ಎತ್ಕೊಂಡು ಕೇಳ್ತೀನಿ. ಇಂಥ ಊರಿಂದ ಬಂದವ್ರು, ಇಂಥ ಸಮಸ್ಯೆಗೋಸ್ಕರ ಬಂದವ್ರೆ, ಅವ್ರು ಇಂಥ ಹೆಸರು ಹೇಳ್ಬೇಡಿ ನಮ್ಗೆ, ನಿಮ್ಮ ಹೆಸರು ಕೇಳಿ ಇಟ್ಕೊಳ್ಳಿ. ಇಂಥ ಊರಿಂದ ಬಂದವ್ರೆ, ಇಂಥ ಹೆಸರು ಇಲ್ಲಿ ಅವರಮ್ಮ, ಅವ್ರ ಹತ್ರ ಹೋಗಿ ನಿಂತ್ಕೊ ಅಂದರೆ ನೀನು ಯಾರು ಹೇಳೋದೇ ಬೇಡ, ಸೈಗ್ ಮಾಡೋದೇ ಬೇಡ ಸರ್, ಡೈರೆಕ್ಟ್ ತಾಯಿ ಹೋಗಿ ನಿಂತ್ಕೊತಾಳೆ. ಅವ್ರ ಸಮಸ್ಯೆ ಏನಾಯ್ತೋ ಅವ್ರು ಏನು ಕೇಳಿಗೆ ಬಂದವರೋ ಆ ತಾಯಿನೇ ಕೇಳಿ ಹೋಗಿ ನಿಂತ್ಕೊತಾಳೆ ಸರ್. ಅಲ್ಲಿ ಮಗಂದು ಗೌರ್ಮೆಂಟ್ ಕೆಲಸ ಒಬ್ರು ನಿಂತವ್ರಮ್ಮ, ಅವ್ರು ಎಲ್ಲಿ ನಿಂತವ್ರಲ್ಲ ನಿಂತ್ಕೊಮ್ಮ. ಏನಪ್ಪಾ ನೀವು ನಿಜನ ಗೌರ್ಮೆಂಟ್ ಕೆಲಸ ತಿಳ್ಕೊಂಡ್ರದ? ನಿಜ. ನೀವು ಮಕ್ಕಳ ಫಲ ನಿಜನೇನವಾ? ಇವ್ರು ಕೇಳ. ಇಲ್ಲಿ ತುಂಬ ಸಿಂಪಲ್ ಸರ್, ಜಾಸ್ತಿ ಆಗೋದು ಅನ್ನೋದೇನೂ ಇಲ್ಲ, ಯಾವುದೂ ತೊಂದರೆ ತಗೊಬೇಕಂತದ್ದು ಏನಿಲ್ಲ. ಯಾರೇ ಹೊಸಬ್ರು ಬರಲಿ, ಯಾರೇ ಹೊಸ್ದಾಗಿ ಬಂದು ನಾನು ಈ ಕ್ಷೇತ್ರದಲ್ಲಿ ಏನು ಮಾಡಬೇಕು, ಮಾಡಬೇಕಂತ ಏನು ಯೋಚನೆ ಮಾಡೋದೇ ಬೇಡ. ಎಷ್ಟೇ ಕಷ್ಟ ಇರಲಿ, ಏನೇ ತೊಂದರೆಗಳಿರಲಿ, ಏನೇ ಪ್ರಾಬ್ಲಮ್ಗಳಿರಲಿ, ಯಾವುದೇ ಥರದ ತೊಂದರೆಗಳಿದ್ದರೂ ಸಹ, ವಾಸ್ತು ದೋಷ ಆಗ್ಬೋದು, ಮತ್ತು ವಾಮಾಚಾರ ಕೆಡಕಿ ದೋಷಗಳು ಏನೇ ಆಗಿದ್ರು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ವಾಸ್ತು ದೋಷಗಳಿದ್ರೆ ಗುರುಗಳ ಹತ್ರ ಬಂದು ಪ್ರಶ್ನೆ ಕೇಳಲಿ. ಬೇರೆ ಥರದ್ದೇನೋ ತೊಂದರೆಗಳು ಇರಮ್ಮ ಬೇರೆ ಥರದ್ದೇನೋ ತೊಂದರೆಗಳೇನಿತ್ತು ಅಂದರೆ ಇಲ್ಲಿ ಬಂದು ಫಸ್ಟ್ ನೀವು ಯಾರು ಗುರುಗಳನ್ನ ಆಗ್ಬೋದು, ಇಲ್ಲಿಂದ ನಮ್ಮ ಸಿಬ್ಬಂದಿ ವರ್ಗ ಯಾರು ಕೇಳಿದ್ರು ಪರವಾಗಿಲ್ಲ, ಒಳಗಡೆ ಹೋಗಿ ಸಂಕಲ್ಪ ಸಿದ್ಧಿ ಕಳಶ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಕೊಡ್ತಾರೆ. ಸಂಕಲ್ಪ ಸಿದ್ಧಿ ಕಳಶ ಅನ್ನೋದು ತುಂಬ ನಾವು ಅದು ಹೇಳೋಕ್ಕೆ ಆಗಲ್ಲ, ಅಂಥ ಶಕ್ತಿ ಅಂಥದ್ದು ಒಂದು ತಾಯಿ ಹತ್ರ ಹೊರ ಪಡೆದು ಒಂದು ಸಿದ್ಧಿ ಮಾಡಿ ಕೊಡೋಂಥದ್ದು ಅದು ಸಂಕಲ್ಪ ಸಿದ್ಧಿ ಅಂತ.
ಆ ಸಂಕಲ್ಪ ಹೆಸರಲ್ಲಿದೆ ಸಂಕಲ್ಪ ಸಿದ್ಧಿ ಅಂತ. ನೀವೇನು ಸಂಕಲ್ಪ ಇಟ್ಕೊಂಡು ಮಾಡ್ಕೊಂತೀರ ಅದು ನಿಮ್ಗೆ ಸಿದ್ಧಿ ಆಗುತ್ತೆ. ಅದರಿಂದಾಗಿ ಬೇಕಾಬಿಟ್ಟು ಏನೋ ಕೊಡ್ತಾರೆ, ನಾವು ಕಾಸು ಕೊಡ್ತೀರಿ ತಗೊಂಬಂದು ಇಲ್ಲಿ ತಾಯಿ ಹತ್ರ ನೋಡ್ಬಿಟ್ಟು ತಗೊಂಡೋಗಿ ಕಟ್ಟಿದ್ರೆ ಫಲ ಸಿಕ್ಕಲ್ಲ. ಸಂಕಲ್ಪ ಮೇಯ್ನ್ ಇಲ್ಲಿ ಮನಸ್ಫೂರ್ತಿಯಿಂದ ಏಕಾಗ್ರತೆಯಿಂದ ಬಂದು ಸಂಕಲ್ಪ ಮಾಡಿದ್ದೆ ಆದರೆ ತಾಯಿ ಅದು ಕನೆಕ್ಟಿವಿಟಿ ಆಯಿತು ಅಂದರೆ ನಿಮ್ಮ ಕೆಲಸ ಆದಂಗೆ. ಬಂದು ಸಂಕಲ್ಪ ಸಿದ್ಧಿ ಕಳಶ ತಗೊಂಡು ಮೇಲ್ಗಡೆ 58 ಕಾಲಡಿದು ಭದ್ರಕಾಳಿ ವಿಗ್ರಹ ಇದೆ, ಅಲ್ಲಿ ಹೋಗಿ 48 ಪ್ರದಕ್ಷಿಣೆ, ಒಂದು ಮಂಡಲೋತ ಹೋಗಿ 48 ಸಲ ಒಂದು ಪ್ರದಕ್ಷಿಣೆ ಹಾಕಿ ಓಂ ಕ್ರೀಂ ಕಾಳಿಕೆ ನಮ್ಮ ಅಂತ ಇಲ್ಲೊಂದು ಮಂತ್ರ ಅಂತ ಕೊಡ್ತೀರಿ. ಅದೆಲ್ರಿಗೂ ಸರ್ವೇ ಸಾಮಾನ್ಯ ಎಲ್ರಿಗೂ ಬರೋಂಥದ್ದೇ. ಆ ಮಂತ್ರನ ಹೇಳ್ಕೊಂಡು 48 ಸಲ ಪ್ರದಕ್ಷಿಣೆ ಹಾಕಿ ಮತ್ತು ಇಲ್ಲಿ ಭದ್ರಕಾಳಿ ದೇವಸ್ಥಾನದ ಹತ್ರ ಕೆಳಗಡೆ ಬೇವಿನ ಮರ ಇದೆ. ಆ ಬೇವಿನ ಮರದ ಹತ್ರ ತುಂಬ ವಿಶೇಷ ಇದೆ. ಬೇವಿನ ಮರದ್ದು ಆ ಮರದ ಕೆಳಗಡೆ ಕಟ್ಟೋದ್ರಿಂದಾಗಿ ಸಂಕಲ್ಪ ಸಿದ್ಧಿ ಕಳಶ ಅವ್ರು ಏನೇ ಕೇಳ್ಕೊಂಡು ಕಟ್ಟೋದ್ರಿಂದಾಗಿ ಅವ್ರ ಸಮಸ್ಯೆ ಕ್ಲಿಯರ್ ಆಗುತ್ತೆ. ಜಮೀನು ವಿಚಾರವಾಗಿ ಇನ್ನೊಬ್ರು ನಿಂತವ್ರೆ, ಅವರೆಲ್ಲಿ ನಿಂತ್ಕೊಮ್ಮ. ನಿಜನೇನಮ್ಮ ನೀವು ಜಮೀನುಕಾಯಿ ತಿಳ್ಕೊಂಡ್ರದು ನೋಡಿ, ಇಷ್ಟು ತಿಳ್ಕೊಳ್ಳಿ. ಈಗ ನಿಮ್ಮ ಸಂಕಲ್ಪನ ಅಮ್ಮ ಯಾಕೆ ತಗೊಳ್ಳಲ್ಲ? ಇವಾಗ ನಾವೇನು ಹೇಳಿದ್ರೆ ಅಮ್ಮನಿಗೆ ಯಾಕಿದನ್ನೆಲ್ಲ ಮಾಡ್ಬೇಕಂತ ತೋರ್ಕೇಕಲ್ಲ. ಈಗ ಅವರು ಅಮ್ಮ ಹೋಗಿ ಇಂಥ ಕಷ್ಟ ಅಂತ ಗುರುತಿಸಿದ ಮೇಲೆ ನಿಮ್ಮ ಕಷ್ಟಗಳನ್ನ ಯಾಕೆ ಅವ್ರು ಗುರುತಿಸಲ್ಲ? ಪ್ರತಿಯೊಬ್ಬರದು ಅವರು ಗುರುತಿಸ್ತಾರೆ. ಅರ್ಥ ಆಯ್ತಾ ಹೇಳಿದ್ದು? ಈಗ 4 ಜನ ನಿಲ್ಲಿಸಿ ಅಮ್ಮನ ಕೇಳಿದ್ರಿ ನಾವು, ಯಾರ್ಯಾರು ಏನೇನು ಸಮಸ್ಯೆಯಲ್ಲಿ ನಿಂತಿದ್ದಾರೆ ಅವ್ರು ಹೋಗಿ ನೀನೇ ಮತ್ತೆ ಗುರುತಿಸಿದ್ದಾರೆ ಅಂದಮೇಲೆ ಮತ್ತೆ ನಿಮ್ಮ ಮನಸ್ಸಲ್ಲಿರೋಂಥದ್ದು ಅಮ್ಮ ಯಾಕೆ ತಗೊಳ್ಳಲ್ಲ? ನೀವು ಅಮ್ಮನ ನಂಬ್ತಾ ಇಲ್ಲ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆತಂಕ ಇದೆ, ಬೇಗ ಆಗ್ಬಿಡ್ಬೇಕು ಅಂತ. ಯಾಕಂದ್ರೆ ನಾವು ಮಾತಾಡ್ತಿರಲ್ಲ, ಅದೆಲ್ಲ ಬಿಟ್ಬಿಡಿ. ಮೊದಲು ಬಂದು ಅಮ್ಮನ ಮೊರೆ ಹೋಗಿ, ಅರ್ಥ ಆಯ್ತಾ ಹೇಳಿದ್ದು? ಸಂಕಲ್ಪ ಕಟ್ಟಿ ಅಮ್ಮನ ಮೊರೆ ಹೋಗಿ ಖಂಡಿತ ಆಗುತ್ತೆ. ಮತ್ತೆ ನಾವು ಕೇಳ್ತೀರಿ ಸಂಕಲ್ಪ ಸಿದ್ಧಿ ಕಳಶ 1 ವಾರಕ್ಕೆ ಬಂದು ಕಟ್ಬಿಟ್ರೆ ಆಗೋಗ್ಬಿಡ್ತದಾ ಅಂತ ಕೇಳ್ತಾರೆ. 1 ವಾರಕ್ಕೆ ಆಗುತ್ತೆ ಸರ್. 100ರಲ್ಲಿ 70% ಆಗಿದೆ. ತುಂಬ ಸಾಕಷ್ಟು ಜನ ವಿಡಿಯೋಗಳಲ್ಲಿ ಮಾತಾಡಿದ್ದಾರೆ, 70% ಆಗಿದೆ 1 ವಾರಕ್ಕೆ. ಬಟ್ ಆಗದೇ ಇರೋಂಥದ್ದು ಆಗಲ್ಲ, ನಿಧಾನ ಆಗ್ತದೆ ಕೆಲಸ ಅನ್ನೋರು ಒಂದು ಕನಿಷ್ಠ ಪಕ್ಷ 8 ವಾರ ಆದರೂ ಬಂದು ಸಂಕಲ್ಪ ಸಿದ್ಧಿ ಕಳಶ ಕಟ್ಟಬೇಕು. ಸಂಕಲ್ಪ ಸಿದ್ಧಿ ಕಳಶ ಕಟ್ಟಿನೂ ಕೆಲಸ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನು ಮಾಡಿದ್ದೀರಂದರೆ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿ ಟೈಮಲ್ಲಿ ಕಟ್ಟಿಲು ಓಡಿಸ್ತಾ ಇದ್ದೀರಿ. ಇಲ್ಲಿ ಕಟ್ಟಿಲು ಓಡಿಸೋಂಥದ್ದು ಬಂದು ಇಲ್ಲಿ ತಾಯಿ ಒಂದು 4 ಕಟ್ಟು ಓಡಿಸ್ಕೊಂಡ್ರೆ ಏನೇ ಸಮಸ್ಯೆ ಇದ್ದರೂ ಕಟ್ಟಲ್ಲಾದರೂ ಪರಿಹಾರ ಸಿಗುತ್ತೆ. ಕಟ್ಟಲ್ಲಿ ಹೆಂಗೆ ಪರಿಹಾರ ಸಿಗುತ್ತೆ ನಾವು ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀರಿ ಅಂದರೆ ನಮ್ಮದೇ ಆದಂಥ ಒಂದು ಎಫರ್ಟ್ ಅನ್ನೋದು ಇರುತ್ತೆ. ಅಲ್ಲಿ ಮಂಡಲ ಹಾಕಿರ್ತೀವಿ, ತಾಯಿ ಇರ್ತಾರೆ, ಅವರು ಎದುರುಗ ಒಬ್ಬೊಬ್ಬರನ್ನೇ ಕುಂಡ್ರಿಸ್ಕೊಂಡು ಇಲ್ಲಿ ಕಟ್ಟಿಗಳಂತ ತೆಗೆಯೋಂಥದ್ದು. ಅದು ಕಟ್ಟುಗಳು ತೆಗೆಸ್ಮೇಲೆ ಸಂಪೂರ್ಣ ಕ್ಲಿಯರ್ ಆಗೇ ಆಗುತ್ತೆ ಸರ್, ಆಗಲ್ಲ ಅಂತ ಪ್ರಶ್ನೆ ಏನಿಲ್ಲ. ಇಲ್ಲ ಕಟ್ಟುಗಳು ಓಡಿಸಿನೂ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಅವ್ರದ್ದೇನೋ ಹೇಳೋದ್ರಲ್ಲೇ ಆಗ್ಬೋದು, ನಾವು ಹೇಳಿರೋದನ್ನ ಕೇಳಿಸ್ಕೊಂಡಿದ್ರಲ್ಲಿ ಏನೋ ತೊಂದರೆ ಇರುತ್ತೆ. ಅದರಿಂದಾಗಿ ಸಂಕೋಚ ಇದ್ದರೆ ಇನ್ನೊಂದ್ಸಲ ಕೇಳಿ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಬೋದು ಸರ್. ಇವರೊಂದು ಗ್ಯಾರೇಜಿನ ವಿಚಾರವಾಗಿ ಇನ್ನಂದ್ರೆ ಪ್ರಶ್ನೆ ಇಟ್ಟಾರಮ್ಮ, ಹೋಗೋಂಥ ದಾರಿ ಮಾಡೋಂಥ ಮುಂದಿನ ಹೆಜ್ಜೆ ದಾರಿ ಅದು ವ್ಯವಹಾರ ಚೆನ್ನಾಗಿ ಆಗುತ್ತೆ, ಚೆನ್ನಾಗಿ ಬೆಳವಣಿಗೆ ಆಗ್ತಾರಂದ್ರೆ ಬಲಗಡೆ ಬಾ, ಚೆನ್ನಾಗಿ ಇನ್ನೂ ಸ್ವಲ್ಪ ನಿಧಾನ ಆಗ್ತಾರೆ ಎಡಗಡೆ ಬಾಮ್ಮ. ಸಂತಾನ ಫಲಕ್ಕೋಸ್ಕರ ಪ್ರಶ್ನೆ ಇಟ್ಟವ್ರೆ. ರಾಧಾ ಅನ್ನೋರು ಆಗುತ್ತಾನೆ ಬಲಗಡೆ ಬಾ, ನಿಧಾನ ಅಂದ್ರೆ ಎಡಗಡೆ ಬಾಮ್ಮ. ಕೋಲಾರದಿಂದ ವೆಂಕಟರಮಣಪ್ಪನವ್ರು ಇದ್ರೆ ಪ್ರಶ್ನೆ ಇಟ್ಟವ್ರೆ. ಮಗಂದು ಗೌರ್ಮೆಂಟ್ ವಿಚಾರವಾಗಿ, ಕೆಲಸದ ವಿಚಾರವಾಗಿ, ಇವ್ರ ಮಗನ್ ಗೌರ್ಮೆಂಟ್ ಕೆಲಸ ಆಗುತ್ತಂದ್ರೆ ಬಲಗಡೆ ಬಾ, ನಿಧಾನ ಆಗ್ತದೆ ಎಡಗಡೆ ಬಾಮ್ಮ. ಮನೆ ಮೇಲೆ ಕೇಸ್ ಬಿದ್ದಾಗ 8 ವರ್ಷದಿಂದ ನಡೀತಾ ಇದೆ. ಅದು ಮನೆದು ಕೋರ್ಟ್ ವಿಚಾರವಾಗಿ ಇವ್ರ ಕಡೆ ಕೇಸ್ ಆಗುತ್ತೆ ನಮ್ಮದು, ಇವ್ರ ಕಡೆ ಆಗುತ್ತೆ ಬಲಗಡೆ ಬಾ, ನಿಧಾನ ಎಡಗಡೆ ಬಾಮ್ಮ. ಬ್ಯಾಟ್ರಾಯನ್ಪುರದಿಂದ ರೂಪನ್ನವ್ರು ಬಂದವ್ರೆ. ಮನೆದು ಇವಾಗ ಇರೋಂಥ ಮನೆಯವರು ಅದೇ ಮನೆಯಲ್ಲಿ ಇದ್ರೆ ಏಳಿಗೆ ಕಾಣಿಸ್ತಾರಮ್ಮ, ಅದೇ ಮನೇಲಿ ಇರ್ಲಿದ್ರೆ ಬಲಗಡೆ ಬಾ. ವಾಸ್ತು ಎಲ್ಲ ಚೇಂಜ್ ಮಾಡಿದ್ಮೇಲೆ ಅದೇ ಮನೆಗಿದ್ರೆ ಏಳಿಗೆ ಕಾಣ್ತಿದ್ರೆ ಎಡಗಡೆ ಬಾಮ್ಮ.
ಮತ್ತು ಇನ್ನೊಂದು ಹೊಸ್ದಾಗಿ ಒಂದು ಮಾಡಿದ್ರಿ. ಅದು ಏನಕ್ಕೆ ಮಾಡಿದ್ರಿ ಅಂದರೆ ತುಂಬ ಜನಕ್ಕೆ ಉಪಯೋಗ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಮಾಡಿದಿರಿ. ಇಲ್ಲಿ ಸಂಕಲ್ಪ ಸಿದ್ಧಿ ಕಲಶ ಬಿಟ್ಟು ಪ್ಲಸ್ ಒಂದು ಸಂಕಲ್ಪ ಸಿದ್ಧಿ ಅಂದ್ಬಿಟ್ಟೆ ಒಂದು ಸಕಲ ಕಾರ್ಯ ಸಿದ್ಧಿ ಅಂದ್ಬಿಟ್ಟು ಮಾಡಿದಿರಿ. ಅದು ಏನಕ್ಕಂತಂದರೆ ಅದರಲ್ಲಿ ತುಂಬ ಹೇಳೋಂಥದ್ದು ಒಂದು ಗೌಪ್ಯವಾಗಿ ಇಡೋಂಥದ್ದು ಮೂಲಿಕೆಗಳಿದ್ದಾವೆ, ಚಕ್ರಗಳಿದ್ದಾವೆ. ಮನುಷ್ಯನಿಗೆ ಎಂಥವೇ ಆಗಲಿ ಯಾರೇ ಆಗಲಿ ಚಕ್ರ ಸ್ಥಾಪನೆ ಆಗ್ಬೋದು. ಚಕ್ರಗಳಿಲ್ಲದ ಯಾವುದೇ ಮನುಷ್ಯನ ಆ್ಯಕ್ಟಿವಿಟಿಗೆ ಇರೋಕ್ಕಾಗಲ್ಲ ಸರ್. ಮನುಷ್ಯನಲ್ಲೂ 6 ಚಕ್ರ ಇರುತ್ತೆ. 6 ಚಕ್ರನೂ ಮನುಷ್ಯನಲ್ಲಿ ಆ್ಯಕ್ಟಿವಿಟಿ ಇದ್ದರೆ ಮಾತ್ರ ಅವನು ಉಸಿರಾಡೋಂಥದ್ದು, ಮಾತಾಡೋಂಥದ್ದು, ನೋಡೋಂಥದ್ದು, ಬುದ್ಧಿ ಅಂಥದ್ದು ಎಲ್ಲನೂ ಚಕ್ರಗಳಿಂದನೇ. ಎಲ್ಲ ಪ್ರತಿಯೊಬ್ಬರು ದೇವ್ರುಗಳಾಗ್ಬೋದು, ಮನುಷ್ಯರಾಗ್ಬೋದು, ಎಲ್ಲರೂ ಚಕ್ರದಿಂದನೇ ಅವನು ಆ್ಯಕ್ಟಿವೇಟ್ ಆಗೋದು ಬಾಡಿ, ಸರಿನಾ? ಅದರಿಂದಾಗಿ ಅವನ ಬಾಡಿಗೆ ಅವನ ಸಮಸ್ಯೆಗಳು ಏನೇ ಇರೋದಕ್ಕೋಸ್ಕರ ಅದ್ರೊಳಗಡೆ ನಾವು ಚಕ್ರ ಸ್ಥಾಪನೆ ನಾನು ಮಾಡಿರ್ತೀರಿ. ಅದನ್ನ ತೊಗೊಂಡೋಗಿ ಚಕ್ರ ಸ್ಥಾಪನೆ ಮೂಲಿಕೆಗಳು ಎಲ್ಲ ನಾವು ಅದಕ್ಕೆ ಏನು ಅವ್ರ ಸಮಸ್ಯೆ ಏನು ಕೇಳ್ಕೊಂಡು ಬರ್ತಾರೋ ಆ ಸಮಸ್ಯೆ ತಕ್ಕಂಗೆ ಚಕ್ರಗಳಾಗ್ಬೋದು, ಒಂದು ಕೆಲವೊಂದು ತಾಂತ್ರಿಕವಾಗ್ಬೋದು, ಒಂದು ಹಾಕಿ ಅದಕ್ಕೆ ಒಂದು ಆವೇಶಗಳು, ಆಹ್ವಾನಗಳು ಮತ್ತು ಪ್ರತಿಷ್ಠಾಪನೆಗಳು, ಕಳಾಕರ್ಷಣೆ ಎಲ್ಲ ಕೊಟ್ಟಿರ್ತೀರಿ ಸರ್. ಅದು ಕೊಟ್ಟಿರೋದ್ರಿಂದಾಗಿ ಇರಮ್ಮ ಕೊಟ್ಟಿರ್ತೀರಿ. ಅದನ್ನು ತೊಗೊಂಡೋಗಿ ಮನೆ ಬಾಗಿಲಾಗ್ಬೋದು. ಮನೆ ಕಡೆ ಏನಾದರೂ ದೋಷ ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ, ಮನೆ ಕಡೆ ಕೆಡಕಲು ಮಾಡಿ ಊತಾಕಿರ್ತಾರೆ. ಮತ್ತು ಮನಸ್ಸಲ್ಲಿ ನೆಮ್ಮದಿ ಇರಲ್ಲ. ಒಬ್ಬರ ಮನಸ್ಸು ಒಂದೊಂದು ಥರ ಇರುತ್ತೆ. ಒಬ್ರಿಗೆ ನೆಗೆಟಿವ್ ಇರ್ತದೆ, ಒಬ್ರಿಗೆ ಪಾಸಿಟಿವ್ ಇರ್ತದೆ. ಅವ್ರು ಕನೆಕ್ಟ್ ಆಗಲ್ಲ. ನೆಗೆಟಿವ್ ಪಾಸಿಟಿವ್ ಚೆನ್ನಾಗಾಗುತ್ತೆ, ನೆಗೆಟಿವ್ ಪಾಸಿಟಿವ್ ಇದ್ದರೆ ಕಿತ್ಲಾಟಲ್ಲಿ ಸ್ಟಾರ್ಟ್ ಆಗುತ್ತೆ. ಅದರಿಂದಾಗಿ ಇದನ್ನು ತಗೊಂಡೋಗಿ ಇಡೋದ್ರಿಂದಾಗಿ ಮನೆಯಲ್ಲಿ ನೆಮ್ಮದಿ ಶಾಂತಿ ಸರಿ ಹೋಗುತ್ತೆ. ಸತ್ಯ ಸಾವಿತ್ರಿನವರು ಹಣದ ವಿಚಾರಂಗಿ ಹತ್ರ ಪ್ರಶ್ನೆ ಇಡ್ತಾವ್ರೆ. ಹಣ ಅವರೇ ತಂದು ಕೊಡ್ತಾರಂದ್ರೆ ಬಲಗಡೆ ಬಾ, ಇಲ್ಲ ಏನಾದ್ರು ಇಲ್ಲಿ ಬಂದು ಕಟ್ಟಿ ನೋಡಿಸಿ ಸಂಕಲ್ಪ ಸ್ಥಿತಿ ಕಳಶ ಕಟ್ಟಿದ ಮೇಲೆ ಕೊಡ್ತಾರಂದಂಗೆ ಹೇಳಬಮ್ಮ. ಯಲಂಕೆಯಿಂದ ಶ್ರೀದೇವರು ಬಂದವ್ರೆ. ಹಾಸ್ಪಿಟಲ್ ತೊಂದರೆ ಅಂದ್ರೆ ಬಲಗಡೆ ಬಾ, ವಾಮಾಚಾರ ದೋಷ ಹೇಳಬಮ್ಮ. ಆಮೇಲೆ ದುಡ್ಡು ಕಾಸು ಹಣಕಾಸುಗಳ ವ್ಯವಸ್ಥೆಯೂ ಸ್ವಲ್ಪ ಆಗುತ್ತೆ ಸರ್. ಅದರಿಂದ ತಗೊಂಡೋಗಿ ಕಟ್ಟೋದ್ರಿಂದ ನಮ್ಗೆ ಸಡನ್ನಾಗಿ ಕಟ್ಬಿಟ್ಟು ನನಗೆ ಆಗಿಲ್ಲ, ನಾನು ಕಟ್ಟಿದೆ, ನಾನು ಪೂಜೆ ಮಾಡಿದೆ, ನಾನು ಆಗಿಲ್ಲ ಅಂದರೆ ಯಾಕಾಗಿಲ್ಲ, ಏನಕ್ಕಾಗಿಲ್ಲ ಅನ್ನೋದು ಸ್ವಲ್ಪ ಕುಂತ್ಕೊಂಡು ಯೋಚನೆ ಮಾಡಬೇಕು. ಯಾಕಂದರೆ ಕೆಲವೊಂದು ಸಾರಿ ನಾವು ನಮ್ಮನೆ ಬಿಟ್ಟು ಹೊರಗಡೆಯವರು ಬರ್ತಾರೆ. ಆ ಬಂದಾಗ ಮೈಲಿಗೆಗಳು ಅನ್ನೋದಾಗುತ್ತೆ, ಮೈಲಿಗೆಗಳಾಗುತ್ತೆ. ಅದು ನಮಗೆ ಗೊತ್ತಾಗಲ್ಲ, ಯಾರು ಬಂದವ್ರೆ, ಅವರು ಎಲ್ಲೋಗಿದ್ರು, ಬಂದಿದ್ರು ನಮ್ಗೆ ಗೊತ್ತಾಗಲ್ಲ. ಆ ಮೈಲಿಗೆಗಳಾದಾಗ ಅದನ್ನ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಮತ್ತು ಮೈಲಿಗೆ ಆದಮೇಲೆ ಅಷ್ಟೇನಾ ಅದು ಬಿಸಾಕ್ಬೋದು ಅಂತ ಕೇಳ್ಬೋದು. ಮತ್ತು ಅದನ್ನು ಹೆಂಗೆ ರೀಸ್ಟಾರ್ಟ್ ಮಾಡಬೇಕು, ಮತ್ತು ಅದು ಹೆಂಗೆ ಕೆಲಸ ಚಾಲೂಕ್ಕೆ ಎತ್ಕೊಳುತ್ತೆ, ಆ ಚಾಲು ಆಗೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋ ಸೂಚನೆಗಳೆಲ್ಲ ಗುರುಗಳು ಹೇಳ್ತಾರೆ. ಯಾಕಂದರೆ ಅದು ಒಂದು ಆ ಕಾರ್ಯ ಮಾಡಿರೋದೇ ದೊಡ್ಡ ನಮ್ಮ ಗುರುಗಳು. ಅದರಿಂದಾಗಿ ಅವ್ರನ್ನ ಕೇಳಿ ಅವ್ರ ಮಾರ್ಗದರ್ಶನ ಪಡ್ಕೊಂಡು ಅದು ಅವ್ರ ಹತ್ರ ಈಸ್ಕೊಂಡು ಅದು ಹೆಂಗೆ ಕಟ್ಟಬೇಕು, ಏನು ಮಾಡಬೇಕು ಅದನ್ನ ಕೇಳಿ ತೊಗೊಂಡು ಎಲ್ಲರೂ ತೊಗೊಂಡು ಅದನ್ನ ಒಂದು ಉಪಯೋಗ ಪಡ್ಕೊಳ್ರಿ ಅಂತ ಹೇಳ್ತೀನಿ. ನೆಲಮಂಗಲಿಂದ ಏಮನ್ನವ್ರು ಬಂದವ್ರೆ. ಮನೆ ಕಡೆ ತೊಂದರೆ ಅಂತ ಹೇಳ್ತಾವ್ರೆ. ವಾಮಾಚಾರ ದೋಷಗಳೇನು ಆಗಿದೆ ಮನೆ ಹತ್ರ? ವಾಮಾಚಾರ ದೋಷ ಆಗಿದೆ ಬೆಳಗಡೆ ಬಾ, ಇಲ್ಲ ಬೇರೆ ಊರಿಗೆ ಮಾಡಿದಾರೆ ಅಂದ್ರೆ ಹೇಳೇವಮ್ಮ. ಗಣೇಶನವರು ಅವ್ರ ಮನೆ ಮೇಲೆ ಬೊಂಬೆ ಪ್ರಯೋಗ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜನೇನಮ್ಮ? ನಿಜಾನೇ ಬೆಳಗಡೆ ಬಾ, ಇಲ್ಲ ಹೊರಗಡೆ ಬಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಭದ್ರಕಾಳಿ ದೇವಸ್ಥಾನದ ಪವಾಡದ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ. ಹಾಗಿದ್ದರೆ ಕಾಳಭದ್ರಕಾಳಿ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಿವಿ ಕನ್ನಡ.